ಅವ್ ಕೆಳಗಿಡ್ರಿ ಕೊಡು ಹಂಗೆ ಹೋಗ್ಯಾಮ. ಹಬ್ಬ ಹಬ್ಬ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತಿನ ಬ್ಲಾಗ್ ನಾವು ಮನೇನ ಸ್ವಚ್ಛ ಮಾಡ್ತಾಯಿದ್ದೀವಿ. ಯಾಕೆಂದರೆ ಶ್ರಾವಣ ಮಾಸ ಬಂತಲ್ಲ, ಹಬ್ಬ ಕೂಡ ಬಂತಲ್ಲ, ವರಮಲಕ್ಷ್ಮಿ ಹಬ್ಬ. ಹಾಗಾಗಿ ಎಲ್ಲನೂ ಸ್ವಚ್ಛವಾಗಿ ಆಗಿರುತ್ತೆ ಅಂತ ಆ ಉದ್ದೇಶಕ್ಕೆ ನಾವು ಮನೇನ ಸ್ವಚ್ಛ ಮಾಡ್ತಾಯಿದ್ದೀವಿ. ಅದು ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಯಾವುದೇ ಆಗಿರಲಿ, ನಮ್ಮ ಸಂಪ್ರದಾಯ ನಾವು ಬಿಟ್ಕೊಳ್ಬಾರ್ದು. ಹಾಗಾಗಿ ನಾವು ಮನೇನ ಸ್ವಚ್ಛ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ತೋರಿಸೋತ್ತ ನನಗೆ ಇಂಟ್ರೆಸ್ಟ್ ಇಲ್ಲ. ಆದರೂ ಬಟ್ ನಮ್ಮ ಸಬ್ಸ್ಕ್ರೈಬರ್ಗೆ ಮುಂದೆ ಯಾವುದನ್ನು ಮುಚ್ಚುಮರಿ ಬೇಡ, ಎಲ್ಲನೂ ಕ್ಲಿಯರಾಗಿ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸೋಣ ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗಲ್ಲಿ ನಿಮಗೆ ಖುಷಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಅಳಿದು ಸೇವೆ ಇದು ನನ್ನ ಮಗಳು ಅಳಿದು ಸೇವೆ ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ. ಅಲ್ಲಿಡು. ಅದು ಕಡಿ ಗಿಡಿ ಆಗ್ಬೋದು. ಕೆಸಡಿ ಹೋಗಿ ಕಡಿ ಕಡಿ ಬರ್ತದ ಅದು ಅಲ್ಲಿ ಕಂಪ್ಯೂಟರ್ ನೋಡ್ಗ ಕಡಿ ಕಲ್ಲಿ ಬಿಡ ಎಲ್ಲೇನದ ಎಲ್ಲ ಜಾಡಿಸಿ ಒಂದು ಜಾಗೆ ಬೇಡಮ್ಮ. ಏನು ಹಲ್ಲಿ ಗಿಲ್ಲಿ ಇದ್ರೆ ನೋಡಮ್ಮ. ಇದು ಮಂಗ, ಸಣ್ಣ ಮಂಗ ಜಾಡ್ಸಿನಮ್ಮ ನೋಡಿ. ಈ ಕಡೆ ಜಾಡ್ಸದ್ದು ಬಿದ್ದಿಗೆ ಇಲ್ಲಿ ರಮಿ ನೀನ್ ನಿಂತಿದ್ರೆ ಹಿಂಗ್ ಬಳಿ ಕೆಳಗಿದ ಅದು ಬಳಿ ಒಟ್ಟು ಅಂದ ಇದ್ರಾಗ ನೋಡಿ ಏನಾರ ವೇಸ್ಟ್ ಅದೇನ ಕಡೆ ತೆಗಿಮೇನ ಕಡೆ ನೋಡಿ. ಸ್ವಲ್ಪ ಬ್ರೇಕ್ ತೊಡಿವಿ, ಒಂದು ಸ್ವಲ್ಪ ಟೀ ಕುಡಿದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಈ ಬ್ಲಾಗನ್ನು. ನೋಡಿ ಎಲ್ಲ ಕಿತ್ತಾಕಿದ್ದೀವಿ ನೋಡ್ಬೋದು. ಇನ್ನೂ ಹಾಲು ಒಂದು ಐತೆ, ಹಾಲು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಅಡುಗೆ ಮನೆಯದೆಲ್ಲ ಮುಗಿದಿದೆ 50%. ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡು ಟೀ ಕುಡ್ಕೊಂಡು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ, ಟೀ ಅಂತೂ ಬಂತು. ಬನ್ನಿ ಎಲ್ಲರೂ ಟೀ ಕುಡಿಯೋಣ ಸ್ನೇಹಿತರೆ. ಇದು ನೋಡಿ ಮಂಗ ಸಜ್ಜೆ ಮೇಲೆ ಕುಂತು ಆಟ ಆಡ್ತೈತೆ. ಕೆಳಗೆ ಹೋಗು ಅಂದರೆ ಹೋಗಲ್ಲ ಸ್ನೇಹಿತರೆ. ಏನು ಮಾಡೋದು, ಇರೋದು ಒಂದೇ ಮಗಳಂತ ಮುದ್ದಾಗಿ ಸಾಕ್ಬಿಟ್ಟಿವಿ. ಈ ಥರ ತರಲೆಗಳು ಮಾಡ್ಕೊಂಡು ಕೊಡ್ತಾಳೆ ನೋಡಿ ಸ್ನೇಹಿತರೆ. ಮಿಕ್ಸಿ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಮಿಕ್ಸಿನ ಕ್ಲೀನಾಗಿ ಮಾಡ್ತಾಯಿದ್ದೀನಿ. ಏನು ಮಾಡೋದು, ಎಲ್ಲನೂ ಮಾಡಬೇಕಲ್ಲ. ಮನೆ ಅಂದಮೇಲೆ, ಸಂಸಾರ ಅಂದಮೇಲೆ ಎಲ್ಲನೂ ನಮ್ಮದೇ ಅಂದ್ಕೊಂಡು ಹೋದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಡುಗೆ ಮನೆಯದೆಲ್ಲ ಧೂಮ್ ಜಾಡಿಸಿದಾಯಿತು. ಈಗ ಸ್ವಲ್ಪ ಇಲ್ಲಿ ವಾಶ್ರೂಮ್ ಮೇಲೆ ಅಲ್ಲೆಲ್ಲ ಸ್ವಲ್ಪ ವೇಸ್ಟೇಜ್ ಇದ್ದಾವೆ, ಎಲ್ಲ ಕಿತ್ತಾಕಿ ಅಲ್ಲಿ ಸ್ವಲ್ಪ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಮ್ಮ ಮನೆಯವ್ರು ಹಚ್ಚಿದ್ದೀನಿ, ಎಲ್ಲನೂ ಒಂದೊಂದಾಗಿ ಕೊಡ್ತಾ ಇದ್ದಾರೆ. ನಾನು ತಗೋತಾ ಇದ್ದೀನಿ ಕೆಳಗೆ ಇಡೋಕ್ಕೆ. ಇವೇನು ಕನ್ನಡಿ ತಗೊಂಡಿರಿ, ಸುಮ್ಮನೆ ಕನ್ನಡಿ ಮಾಡಲ್ಲ ಬಿಡಲ್ಲ ನೀನು. ಅವನು ಗುಜರಿ ಹಾಕಂತ ತಗೋ. ಹಾಂ ಅದೇ ಅದೇ ಅದ ಹಾಕಂತ. ಹಾಂ ಕೊಡು. ಲಾಭದ ಕೆಲಸ ಅಂತೂ ಒಂದು ಚೂರು ಇಲ್ಲ ಬಿಡು. ಅದೊಂದು ಸೊಂಟೆಗಿಂತ ಮುರ್ಕೋ. ತಗೊಳ್ರಿ ಮೇಡಮ್, ತಗೊಳ್ರಿ.
ಒಟ್ಟ ಈಕಿ ಎಡವಟ್ರಾಡಿನೇ ಹೇಳ. ಫೈನಲ್ ಆಗಿ ಇದು ಅಡುಗೆ ಮನೆ ಮತ್ತು ಇದು ಮೇಲಿಂದು ಎಲ್ಲ ಕ್ಲೀನ್ ಆಗಿದೆ. ಇವಾಗ ಉಳಿದಿರೋದು ಹಾಲ್ ಒಂದು ಕ್ಲೀನ್ ಮಾಡಬೇಕು ಅಷ್ಟೇ. ಹಾಲ್ ಕ್ಲೀನ್ ಮಾಡಿದ್ರೆ ಇವತ್ತೊಂದು ಕ್ಲೀನಿಂಗ್ ಮುಗಿಯುತ್ತೆ. ನೋಡಿ ಮೇಲಿಂದೆಲ್ಲ ಕ್ಲೀನ್ ಮಾಡ್ಬೇಕಿನ್ನು, ಮೇಲೆ ಮಾಡಿಲ್ಲ. ಅಡುಗೆ ಮನೆಯದು ಮೇಲಿಂದು ಫುಲ್ ಕ್ಲೀನ್ ಆಗಿದೆ. ನೋಡಿ ಸಂಜೆ 5 ಗಂಟೆ ಆಗಿದೆ. ಸ್ವಲ್ಪ ಸ್ನ್ಯಾಕ್ಸನ್ನು ತಿಂತಿದ್ದೀವಿ. ಜಿಲೇಬಿ ಮತ್ತು ಸಮೋಸ ತಂದಿದ್ದೀವಿ. ತಿಂದು ಹಾಲು ಸ್ವಲ್ಪ ಮಾಡಿ ನೆಕ್ಸ್ಟ್ ಏನು ಮಾಡೋದ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅಡುಗೆಯೂ ಮಾಡಿದ್ದಾರೆ, ಎಲ್ಲ ಕುಕ್ಕಿಂಗ್ ಎಲ್ಲ ಆಗಿದೆ. ಊಟ ಮಾಡಬೇಕು. ಟೈಮ್ ಸುಮಾರು ಆಗಿದೆ. ಇನ್ನು ಸ್ವಲ್ಪ ಪಾತ್ರೆ ತಿಕ್ತಾ ಇದ್ದಾರೆ ನೋಡಿ. ಇನ್ನು ಪಾತ್ರೆಗಳು ತಿಕ್ತಾ ಇದ್ದಾರೆ. ಬಟ್ಟೆ ಕೂಡ ಒಗೆದಿದ್ದಾರೆ, ಎಲ್ಲ ಬಟ್ಟೆ ಆಗಿದ್ದಾವೆ. ಫುಲ್ ಕ್ಲೀನ್. ಇವಾಗ ನಾನು ಕುಡಿಯೋಕ್ಕೆ ನೀರು ತರಬೇಕು. ಹೋಗೋಣ. ಆಯ್ತು, ತೊಳೆದಿಲ್ಲ. ಕ್ಯಾನ್ ನೀರು ತಂದುಬಿಟ್ರೆ ಇವತ್ತಿನ ಕೆಲಸ ನಮಗೆ ಮುಗೀತದೆ ಸ್ನೇಹಿತರೆ. ನೋಡಿ, ನೀರು ತೊಗೊಂಬಂದು ಮತ್ತೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಬ್ಲಾಗನ್ನು. ಫೈನಲ್ ಆಗಿ ನೋಡ್ಬೋದು ಸ್ನೇಹಿತರೆ, ಟೈಮು ಇವಾಗ 9:36 ಆಗಿದೆ. ಹೊಟ್ಟೆ ತುಂಬಾ ಹಸಿತಾ ಇದೆ ನಿಜ. ಹಾಗಾಗಿ ಇವಾಗ ನಾನು ಊಟ ಮಾಡೋಕ್ಕೆ ರೊಟ್ಟಿ ಮತ್ತು ಸೊಗಸಿ ಪಲ್ಯ, ಅನ್ನ ಸಾಂಬಾರು ಅನ್ನನ ಊಟ ಮಾಡಬೇಕು. ಭಾಳ ಟೈಮ್ ಹೋಯಿತು ನಮಗೆ. ನಿಜ ಹೇಳಬೇಕಂದ್ರೆ ಕೆಲಸ ಮಾಡೋದು ಬೇಕು. ಈ ಮನಿ ಕ್ಲೀನಿಂಗ್ ಇದೆಯಲ್ಲ ತುಂಬಾ ಕಷ್ಟ ಸ್ನೇಹಿತರೆ. ಬಟ್ ಹಾಗಂತ ಒಬ್ಬರ ಮೇಲೆ ಬಿಡೋದು ತುಂಬಾ ಕಷ್ಟ ಸ್ನೇಹಿತರೆ. ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದ್ರೇ ಸಂಸಾರ ಒಂದು ಅಂತ ಹೇಳ್ತಾ, ನಾವು ಇವತ್ತೊಂದು ದಿವಸಕ್ಕೆ ನಾವು ಇವತ್ತು ಕಷ್ಟಪ್ಪ ಅಂತ ನಾವು ಬಿಟ್ಟರೂ ಕೂಡ ನಮ್ಮನ್ನು ನಂಬಿ ಬಂದಿರೋಂಥ ಆ ಹೆಣ್ಣು ಕಷ್ಟ ಪಡುತ್ತೆ ಅನ್ನೋದನ್ನು ತುಂಬ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಕೂಡ ಹೊರಗಡೆ ಕೆಲಸ ಹೋಗ್ತಾರೆ. ಕೆಲಸ ಮಾಡಿ ಬಂದು ಮನೆಯಲ್ಲಿ ಎಲ್ಲ ಅಡುಗೆ ಪ್ರತಿಯೊಂದು ಬಟ್ಟೆಯಿಂದ ಹಿಡ್ಕೊಂಡು ಎಲ್ಲನೂ ಮಾಡಬೇಕು. ಅವ್ರದ್ದು ಒಂದು ಜೀವ ಅಲ್ವಾ. ಹಾಗಾಗಿ ನಾವು ಒಂದು ದಿವಸ ಕಷ್ಟ ಆದರೂ ಪರವಾಗಿಲ್ಲ, ಜೊತೆಗೆ ಮಾಡಬೇಕು. ಹಾಗಾಗಿ ಮಾಡಿದ್ರೇ ಒಂದು ಸಂಸಾರ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್. ಮನಸ ಪ್ರೀತಿಸೋನೆ ಮನಸ ಸಾರಿ ಹೋದ ಯೋಗಿ ಪ್ರೇಮದ ಜೋಗಿ.